ಐಟಿ ದಾಳಿ ಆದ್ಮೇಲೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡದ ಜೊತೆ ಸುಮಲತಾ ಅಂಬರೀಶ್ ಅವರು ಕೂಡ ಮಾತನಾಡಿದ್ರು. ಏನ್ ಮಾತನಾಡಿದ್ರು ಅಂತ ನೋಡಿ. ಅಲ್ಲ, ಐಟಿ ರೇಡ್ಗೂ ಒಂದು ಇಂಡಿವಿಜುವಲ್, ನಾನು ಐ ಆಮ್ ಜಸ್ಟ್ ಅನ್ MP ಕ್ಯಾಂಡಿಡೇಟ್. ಸದ್ಯಕ್ಕೆ ನನಗೆ ಯಾವ ರೀತಿಯ ಸಂಬಂಧ ಇದೆ ಇದನ್ನು ಅವರು ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ಮಂಡ್ಯದಲ್ಲಿ ಈ ರೀತಿ ಏನಾದರೂ ನಾವು ಸಿಂಪತಿ, ಈಗ ಅಷ್ಟೇ ಸಿಂಪತಿ ಏನು ಬರ್ತಾ ಇಲ್ಲ ಜನಕ್ಕೆ. ಅವ್ರು ಆಡಿರೋ ಮಾತುಗಳನ್ನ ಕೇಳಿ ಜನ ತುಂಬ ಬೇಜಾರಾಗ್ಬಿಟ್ಟಿದ್ದಾರೆ, ನೊಂದ್ಕೊಂಡಿದ್ದಾರೆ. IT ಅನ್ನೋದು ಸೆಂಟ್ರಲ್ ಡಿಪಾರ್ಟ್ಮೆಂಟು. ಈಗಾಗಲೇ ಅವ್ರ ಶಾಸಕರು ಮೊನ್ನೆ ಒಂದು ಬೆದರಿಕೆ ಹಾಕಿಲ್ವಾ? ಏನಂತ ಹಾಕಿದ್ರು? ದರ್ಶನ್ ಯಶು ಸಿನಿಮಾದವರು ಮರ್ಯಾದೆಯಿಂದ ಮನೆಯಲ್ಲಿ ಇಲ್ಲ ಅಂದರೆ ನಾವು ಎಲ್ಲ ತನಿಖೆ ಮಾಡಿಸ್ತೀವಿ ಅಂತ. ಸೊ ಈ ರೀತಿಯ ರಾಜಕಾರಣ ಅವ್ರಿಗೆ ಬಿಟ್ಟಿತ್ತು. ನಾನೇನು ಅಧಿಕಾರದಲ್ಲಿಲ್ಲ, ನನಗೆ ಯಾವ ಪೊಸಿಷನೂ ಇಲ್ಲ. ಈ ರೀತಿ ಒಂದು IT ಕನೆಕ್ಷನ್ಸು ನನಗೆ ನಿಜವಾಗ್ಲೂ ಇಲ್ಲ. ಅದು ಆ ಥರ ಅವ್ರಿಗೆ ಅನಿಸಿದ್ರೆ ಲೆಟ್ ದೆಮ್ ಟೇಕ್ ಇಟ್ ಅಪ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್. ಯಾರ ಬಗ್ಗೆ ಅವರ ಆರೋಪ, ಯಾರ ಬಗ್ಗೆ ಅವ್ರಿಗೆ ಅನುಮಾನ ಇದೆಯೋ ಅವ್ರ ಬಗ್ಗೆ ಮಾತಾಡಲಿ. ಅವ್ರಿಗೆ ಇನ್ನೇನಿದೆ ಟಾಪಿಕ್ ಮಾತಾಡೋಕ್ಕೆ? ಅವರೇ ಹೇಳಿದ್ದಾರೆ ಅವರ ಅಭ್ಯರ್ಥಿನ ಗೆಲ್ಲಿಸಿದ್ರೆ ಮಂಡ್ಯ ಅಭಿವೃದ್ಧಿ ಮಾಡ್ತೀವಿ ಅಂತ. ಹಂಗಾದರೆ ಲೆಕ್ಕ ನಾವೇನು ಅನ್ಕೋಬೇಕು? 8 ಜನ MLAs, 3 ಜನ ಮಿನಿಸ್ಟ್ರು, 3 ಜನ MLC, ಒಬ್ಬರು MP, CM, ಇವ್ರು ಯಾರು ಏನು ಈವರೆಗೂ ಮಾಡಿಲ್ಲ ಮಂಡ್ಯಕ್ಕೆ ಅಂತ ಅವರೇ ಹೇಳ್ಕೊತಿದ್ದಾರೆ. ನಾನು ಹೇಳ್ತಾ ಇಲ್ಲ ಇದನ್ನು. ನಾನು ನಿಜವಾಗ್ಲೂ ಗೊತ್ತಿಲ್ಲ ಅವ್ರು ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಅನ್ನೋದು. ಬಟ್ ಇವಾಗ ಅಭಿವೃದ್ಧಿ ಮಾಡ್ತೀವಿ ಅಂದರೆ ಇಷ್ಟು ದಿನ ಏನು ಮಾಡ್ತಿದ್ರು ಇವರು? ಅವ್ರ ಕೈಲಿ ಏನೂ ಆಗಲ್ವಾ? ಅವ್ರಿಗೇನು ಅಧಿಕಾರ ಅಲ್ವಾ? ಮಿನಿಸ್ಟರ್ಸ್ ಇದ್ದಾರೆ. ಏನಕ್ಕೆ ಮತ್ತೆ ಜನ ಅವ್ರನ್ನ ಗೆಲ್ಲಿಸಿ ಕಳಿಸಿರೋದಲ್ಲಿಗೆ? ಏನಕ್ಕೆ ಅವ್ರ ಅಧಿಕಾರದಲ್ಲಿದ್ದಾರೆ? ಇದನ್ನು ಅವರು ಅರ್ಥ ಮಾಡ್ಕೋಬೇಕು. ಈಗ ಅದನ್ನು ಬಿಟ್ಟು ನೀವು ಪರ್ಸನಲ್ ಟಾರ್ಗೆಟಿಂಗು, ಪರ್ಸನಲ್ ಅಟ್ಯಾಕ್ಸು ಈ ರೀತಿ ಇವತ್ತಿಂದ ನೋಡ್ಕೊಳ್ಳಿ. ಬೇಕಾದರೆ ಈ IT ಇಶ್ಯೂನ ಇಟ್ಕೊಂಡು ಯಾವ ರೀತಿಯ ಸಿಂಪತಿಗೋಸ್ಕರ ಅವರೊಂದು ಡ್ರಾಮಾ ಮಾಡ್ತಾರೆ ಅನ್ನೋದು ನೋಡ್ಕೊಂಡು ಹೋಗೋಣ. ಥ್ಯಾಂಕ್ ಯು.